ಇಂಗ್ಲೆಂಡ್ ವಿರುದ್ಧದ ಐತಿಹಾಸಿಕ 5ನೇ ಟೆಸ್ಟ್ ಪಂದ್ಯವನ್ನ ಜಯಗಳಿಸುವ ಮೂಲಕ ಭಾರತ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅಂಕಪಟ್ಟಿಯಲ್ಲಿ ಜಿಗಿತ ಕಂಡಿದೆ. ಅದರಲ್ಲೂ ಆಂಗ್ಲರನ್ನ ಹಿಂದಿಕ್ಕಿದೆ. 5ನೇ ಟೆಸ್ಟ್ ಪಂದ್ಯಕ್ಕೂ ಮುನ್ನ ಭಾರತ 16 ಅಂಕ ಪಡೆದಿದ್ರೆ ಇಂಗ್ಲೆಂಡ್ 26 ಅಂಕ ಪಡೆಯುವ ಮೂಲಕ 3ನೇ ಸ್ಥಾನ ಪಡೆದಿತ್ತು. ಆದ್ರೆ 5ನೇ ಟೆಸ್ಟ್ ಪಂದ್ಯವನ್ನ 6 ರನ್ಗಳಿಂದ ಜಯಗಳಿಸುವ ಮೂಲಕ ಭಾರತ 28 ಅಂಕ ಪಡೆದು 3ನೇ ಸ್ಥಾನಕ್ಕೆ ಏರಿದ್ರೆ 26 ಅಂಕದಲ್ಲೇ ಮುಂದುವರಿಯುತ್ತಿರುವ ಇಂಗ್ಲೆಂಡ್ 4ನೇ ಸ್ಥಾನಕ್ಕೆ ಜಾರಿದೆ. ಭಾರತ ಮತ್ತು ಇಂಗ್ಲೆಂಡ್ ತಲಾ 5 ಪಂದ್ಯವಾಡಿದ್ದು ಇತ್ತಂಡಗಳು 2 ಜಯ 2 ಸೋಲು 1 ಪಂದ್ಯವನ್ನ ಡ್ರಾ ಮಾಡಿಕೊಂಡಿದೆ. ಲಾರ್ಡ್ಸ್ನಲ್ಲಿ ನಡೆದ 3ನೇ ಟೆಸ್ಟ್ ಪಂದ್ಯವನ್ನ ಇಂಗ್ಲೆಂಡ್ 22 ರನ್ಗಳಿಂದ ಗೆದ್ದುಕೊಂಡಿತ್ತು. ಆದರೆ ಈ ಪಂದ್ಯದಲ್ಲಿ ನಿಧಾನಗತಿಯ ಬೌಲಿಂಗ್ ಮಾಡಿದ್ದಕ್ಕೆ 2 ಅಂಕ ಕಡಿತವಾಗಿದ್ದರಿಂದ ಇಂಗ್ಲೆಂಡ್ 26 ಅಂಕ ಪಡೆದಿದೆ. ಆಡಿರುವ 3 ಪಂದ್ಯಗಳನ್ನ ಗೆದ್ದು 36 ಅಂಕ ಪಡೆದು ಮೊದಲ ಸ್ಥಾನದಲ್ಲಿದೆ. ಆಡಿರುವ 2 ಪಂದ್ಯಗಳ ಪೈಕಿ 1 ಜಯ 1 ಡ್ರಾ ಮಾಡಿಕೊಂಡಿರುವ ಶ್ರೀಲಂಕಾ 16 ಅಂಕ ಪಡೆದು 2ನೇ ಸ್ಥಾನದಲ್ಲಿದೆ. ಟೆಸ್ಟ್ನಲ್ಲಿ ಗೆಲುವಿಗೆ 12 ಅಂಕ, ಟೈ ಆದ್ರೆ 6 ಅಂಕ, ಡ್ರಾಗೆ 4 ಅಂಕ ನೀಡಲಾಗುತ್ತದೆ. ತಂಡಗಳನ್ನ ಗೆದ್ದ ಅಂಕಗಳ ಶೇಕಡವಾರು ಲೆಕ್ಕಾಚಾರ ಹಾಕಿ ಅಂಕಪಟ್ಟಿಯನ್ನ ನೀಡಲಾಗುತ್ತದೆ. ನಿಧಾನಗತಿಯ ಓವರ್ ಮಾಡಿದ್ರೆ ಅಂಕ ಕಡಿತವಾಗುತ್ತೆ. 2027ರಲ್ಲಿ ಅಗ್ರ 2 ತಂಡಗಳು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಅರ್ಹತೆ ಪಡೆಯಲಿವೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.